ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ, ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಬಾಂಗ್ಲಾ ವರ್ಸಸ್ ಇಂಡಿಯಾ. ಒಟ್ನಲ್ಲಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಅಂದಾಗ ಒಟ್ನಲ್ಲಿ ಟೆನ್ಷನ್ ಮ್ಯಾಚ್ ಒಂದು ಇದ್ದೇ ಇರುತ್ತೆ. ಯಾಕೆಂದ್ರೆ ಬಾಂಗ್ಲಾದೇಶ್ ಅಂದಾಗ ಒಟ್ನಲ್ಲಿ ಒಂಚೂರು ಟಕ್ಕರ್ ಇದ್ದೇ ಇರುತ್ತೆ ಅನ್ಬೋದು. ಯಾಕೆಂದ್ರೆ ಇಂಡಿಯಾ ಕಡೆ ಒಟ್ನಲ್ಲಿ ಅಭಿಷೇಕ್ ಶರ್ಮಾ ಆಗಲಿ ಶುಭ್ಮನ್ ಗಿಲ್ ಆಗಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ಕೊಂಡು ಬರ್ತಿದ್ದಾರೆ ಅನ್ಬೋದು. ಇವರು ಸಿಕ್ಕಾಬಟ್ಟೆ ಒಟ್ನಲ್ಲಿ ಈ ಮ್ಯಾಚ್ ಎಲ್ಲ ನಡೀತಿದೆ ಅಂದ್ರೆ ಸೇಮು ದುಬೈ ಪಿಚ್ಚಲ್ಲೇ ನಡೆಯುತ್ತೆ. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 180 ಇಲ್ಲ 150 ಹೊಡಿಲೇಬೇಕು. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಇಂಡಿಯಾ ಏನಾದ್ರು ಫಸ್ಟ್ ಗೆದ್ಬಿಟ್ಟು ಬ್ಯಾಟಿಂಗ್ ತಗೊಂಡ್ರೆ ಒಟ್ಟು ಮಿನಿಮಮ್ 180 190 ಹೊಡೆದಿದ್ದಾರೆ. ಒಟ್ಟಿನಲ್ಲಿ ಇಂಡಿಯಾದವರು ಒಟ್ಟಿನಲ್ಲಿ ಬಾಂಗ್ಲಾದೇಶದವ್ರು ಯಾರು ಹೊಡೆದ್ರೆ ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಬಟ್ಟೆ ಲೋ ಸ್ಕೋರ್ ಆಗೋ ಚಾನ್ಸಸ್ 99%. ನನ್ನ ಪ್ರಕಾರ 130 140 ಹೊಡೆಯೋ ಚಾನ್ಸಸ್ ಬಾಂಗ್ಲಾದೇಶ್ ಇದ್ದೇ ಇರುತ್ತೆ ಅನ್ಬೋದು. ಇಲ್ಲಿ ಒಟ್ಟಿನಲ್ಲಿ ಇಲ್ಲಿ ಬ್ಯಾಟಿಂಗ್ಗೆ ಸಿಕ್ಕಾಬಟ್ಟೆ ಫ್ರೆಂಡ್ಲಿ ಅನ್ನೋದಕ್ಕಿಂತ ಬೌಲಿಂಗು ಬ್ಯಾಟಿಂಗು ಸಿಕ್ಕಾಬಟ್ಟೆ ಫ್ರೆಂಡ್ಲಿ ಆಗಿರುತ್ತೆ. ಒಂಚೂರು ಸ್ಪೀಡ್ ಬೌಲಿಂಗ್ ಸಿಕ್ಕಾಬಟ್ಟೆ ಯೂಸ್ಫುಲ್ ಇರುತ್ತೆ ಪಿಚ್ಗೆ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಅನ್ನೋದಕ್ಕಿಂತ ಇಂಡಿಯಾದವರು ಈ ಮ್ಯಾಚ್ನ ಗೆಲ್ಲಬೇಕು. ಒಟ್ಟಿನಲ್ಲಿ ಇವರು ಬೌಲಿಂಗ್ನ ಸಿಕ್ಕಾಬಟ್ಟೆ ಯೂಟಿಲೈಸ್ ಮಾಡ್ಕೋಬೇಕು ಅನ್ಬೇಕು. ಒಟ್ಟಿನಲ್ಲಿ ಇಲ್ಲಿ ಬೌಲಿಂಗಲ್ಲಿ ಸಿಕ್ಕಾಬಟ್ಟೆ ಇವರು ಒಂಚೂರು ಡಲ್ ಹೊಡಿತಾರೆ ಅನ್ಬೋದು. ಇಂಡಿಯಾದವರು ಬ್ಯಾಟಿಂಗಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡ್ತಾರೆ, ಬೌಲಿಂಗಲ್ಲಿ ಸಿಕ್ಕಾಬಟ್ಟೆ ಒಂಚೂರು ಹೊಸ್ಟಾಗಿ ಆಡೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ ಅನ್ಬೋದು. ಬಾಂಗ್ಲಾದೇಶವ್ರು ಅಂದಾಗೆಲ್ಲ ಒಂಚೂರು ಟಕ್ಕರ್ ಕೊಡ್ತಾರೆ. ಮ್ಯಾಚ್ ಅಂತೂ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಒಂಚೂರು ಟಕ್ಕರ್ ಕೊಡೋ ಚಾನ್ಸಸ್ ಬಾಂಗ್ಲಾದೇಶ್ ಇದ್ದೇ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಬಾಂಗ್ಲಾದೇಶ್ ಅವರು ಅನ್ನೋದಕ್ಕಿಂತ ಇಂಡಿಯಾದವರು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅಂತ ನನಗೇನೋ ಅನಿಸ್ತಿದೆ. ಇಂಡಿಯಾ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಆ್ಯಸ್ ಯೂಶುವಲ್ ಇಲ್ಲಿ ಶುಭ್ಮನ್ ಗಿಲ್ ಇರ್ತಾರೆ, ಅಭಿಷೇಕ್ ಶರ್ಮಾ ಇರ್ತಾರೆ, ತಿಲಕ್ ವರ್ಮಾ ಇರ್ತಾರೆ, ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಇರ್ತಾರೆ, ಸಂಜು ಸ್ಯಾಮ್ಸನ್ ಇರ್ತಾರೆ, ಒಟ್ಟಿನಲ್ಲಿ ಶಿವಮ್ ದೂಬೆ, ಹಾರ್ದಿಕ್ ಪಾಂಡ್ಯ, ಅಕ್ಷಯ್ ಪಟೇಲು, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬೂಮ್ರಾ, ವರುಣ್ ಚಕ್ರವರ್ತಿ ಇಷ್ಟು ಜನ ಟೋಟಲ್ ಆಗಿ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ 99% ಸೇಮ್ ಯಾವುದು ಪಾಕಿಸ್ತಾನ ಇರುತ್ತೆ ಏನು ಟೀಮ್ ಇರುತ್ತೆ ಅದೇ ಟೀಮು ಈ ಬಾಂಗ್ಲಾದೇಶ್ ಇರೋದನ್ನು ಚೇಂಜ್ ಮಾಡ್ಕೊಂಡು ಏನೂ ಮಾಡೋದಿಲ್ಲ. ಒಟ್ಟಿನಲ್ಲಿ 99% ಟೀಮು ಚೇಂಜ್ ಆಗೋ ಚಾನ್ಸಸ್ ಏನು ಇರೋದಿಲ್ಲ. ಒಟ್ಟಿನಲ್ಲಿ ನನ್ನ ಪ್ರಕಾರ ಒಟ್ಟಿನಲ್ಲಿ ನೋಡಿದ್ರೆ ಒಟ್ಟಿನಲ್ಲಿ ಇಲ್ಲಿ ವರುಣ್ ಚಕ್ರವರ್ತಿನ ಚೇಂಜ್ ಮಾಡಬಹುದಾ ಅಂತ ನನಗೇನೋ ಅನಿಸ್ತಿದೆ. ಒಟ್ಟಿನಲ್ಲಿ ಅನ್ನಿಸ್ತು ಮೂಮೆಂಟ್ ಇರುತ್ತೆ ಅನ್ಬೋದು. ಯಾಕೆಂದರೆ ಇಲ್ಲಿ ಸ್ಪಿನ್ನಿಂಗ್ಗೆ ಸಿಕ್ಕಾಬಟ್ಟೆ ಯೂಸ್ಫುಲ್ ಇದ್ದರೂ ವರುಣ್ ಚಕ್ರವರ್ತಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಹಾಕಿಲ್ಲ ಅಂತ ನನಗೇನೋ ಅನಿಸ್ತಿದೆ. ಒಟ್ಟಿನಲ್ಲಿ ಜಸ್ಪ್ರೀತ್ ಬೂಮ್ರಾಗೆ ಒಂದೊಂದು ಟೈಮು ಸಿಕ್ಕಾಬಟ್ಟೆ ರನ್ ಹೊಡೆಸ್ಕೋತಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಸಿಕ್ಕಾಬಟ್ಟೆ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗು ಅಷ್ಟೇ. ಇಲ್ಲಿ ಇಂಡಿಯಾ ಓಪನಿಂಗ್ ಕ್ಲಿಕ್ ಆಗಿಬಿಟ್ರೆ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಇಂಡಿಯಾ ಓಪನಿಂಗ್ ಚೆನ್ನಾಗಿ ಕ್ಲಿಕ್ ಆಗಬೇಕು. ಒಟ್ಟಿನಲ್ಲಿ ಇಲ್ಲಿ ಟಾಪ್ ಆರ್ಡರಲ್ಲಿ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಕ್ಯಾಪ್ಟನ್ಸಿನ ತುಂಬ ಚೆನ್ನಾಗಿ ಸೂರ್ಯಕುಮಾರ್ ಯಾದವ್ ಮಾಡ್ಕೊ ಹೋಗ್ತಿದ್ದಾರೆ. ಇಲ್ಲಿ ಆಂಡ್ರಾಯ್ಡ್ ವಿಚಾರದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಮಾಡ್ತವ್ರೆ, ಬ್ಯಾಟಿಂಗಲ್ಲಿ ಏನು ಕಾಂಟ್ರಿಬ್ಯೂಷನ್ ಮಾಡ್ತಿಲ್ಲ. ಶಿವಮ್ ದೂಬೆನೂ ಒಂದು ಲೆವೆಲ್ಗೆ ಆಡ್ತವ್ರೆ ಅನ್ಬೋದು, ಅಕ್ಷಯ್ ಪಟೇಲ್ ಅಷ್ಟೇ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಬೌಲಿಂಗಲ್ಲಿ ಮಾಡ್ತವ್ರೆ, ಬ್ಯಾಟಿಂಗಲ್ಲಿ ಅಂತ ಹೇಳ್ಕೊಳ್ಳೋ ರನ್ ಹೊಡಿತಿಲ್ಲ. ಒಟ್ಟಿನಲ್ಲಿ ಇವರು ರನ್ ಹೊಡಿಬೇಕು ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಇಂಡಿಯಾದವರು ಒಂಚೂರು ಫೀಲ್ಡಿಂಗ್ ಕಡೆ ಸಿಕ್ಕಾಬಟ್ಟೆ ನಿಗಾ ವಹಿಸ್ಬೇಕು. ಏಕೆಂದರೆ ಪಾಕಿಸ್ತಾನ ಮೇಲೆ ಮಿನಿಮಮ್ 4 ಕ್ಯಾಚ್ನ ಇವರು ಡ್ರಾಪ್ ಮಾಡಿದ್ರು. ಅಭಿಷೇಕ್ ಶರ್ಮಾ ಆಗಲಿ, ಶುಭ್ಮನ್ ಗಿಲ್ ಆಗಲಿ, ಕುಲ್ದೀಪ್ ಯಾದವ್ ಆಗಲಿ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ ಕ್ಯಾಚ್ ಡ್ರಾಪ್ಗಳನ್ನ ಮಾಡಿದ್ರು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಫೀಲ್ಡಿಂಗಲ್ಲಿ ಸಿಕ್ಕಾಬಟ್ಟೆ ಕಡಕಾಗಿ ಇರ್ತಾರೆ. ಒಟ್ಟಿನಲ್ಲಿ ಇಂಡಿಯಾದವರು ಫೀಲ್ಡಿಂಗಲ್ಲಿ ಕ್ಯಾಚಿಂಗಲ್ಲಿ ಒಂಚೂರು ನಿಗಾ ವಹಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ವರ್ಸಸ್ ಇಂಡಿಯಾ ಹೆಡ್ ನೋಡೋದಾದ್ರೆ ಒಟ್ಟಿನಲ್ಲಿ 16 ಮ್ಯಾಚಲ್ಲಿ ಇಂಡಿಯಾ 17 ಮ್ಯಾಚಲ್ಲಿ ಇಂಡಿಯಾ 16 ಮ್ಯಾಚ್ನ ಗೆದ್ದಿದ್ರೆ ಬಾಂಗ್ಲಾದೇಶರು ಬರೀ 1 ಮ್ಯಾಚ್ನ ಗೆದ್ದವ್ರೆ. 1 ಮ್ಯಾಚ್ ಇಂಡಿಯಾಗೆ ಲಾಸ್ ಆಗಿದ್ರೆ ಬಾಂಗ್ಲಾದೇಶಕ್ಕೆ 16 ಮ್ಯಾಚ್ ಗೆದ್ದಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಬಟ್ಟೆ ನನ್ನ ಪ್ರಕಾರ ಹೆಡ್ ಸಿಕ್ಕಾಬಟ್ಟೆ ಹೈ ಇಂಡಿಯಾದವರು ಅಪ್ಪಿದ್ದಾರೆ ಅನ್ಬೋದು. ಬಾಂಗ್ಲಾದೇಶದವರು ಸಿಕ್ಕಾಬಟ್ಟೆ ತೀರಾ ಕೆಳಗೆ ಇದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಬಾಂಗ್ಲಾದೇಶ್ ಅಂದಾಗ ಒಂಚೂರು ಇವೆಲ್ಲ ಏನೇ ನಂಬರ್ಸ್ ಇದ್ರೂ ಒಂಚೂರು ಟಕ್ಕರ್ ಕೊಡೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು ಲಾಸ್ಟ್ವರೆಗೂ ಬಿಟ್ಕೊಡೋದಿಲ್ಲ, ಏನೋ ಒಂಚೂರು ಗೇಮ್ ಚೇಂಜಿಂಗ್ ಮಾಡಿಕೊಂಡು ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ರೂ ಇಂಡಿಯಾದವ್ರೂ
ನೆಕ್ಸ್ಟ್ ಲೆವೆಲ್ ಆಟನ ಆಡೋ ಚಾನ್ಸಸ್ ಇದೆ ಅನ್ಬೋದು. ಇಂಡಿಯಾದವರು ಮೇನು ಬ್ಯಾಟಿಂಗಲ್ಲಿ ಒಂಚೂರು ಕ್ಲಿಕ್ ಆಗಿ ಹಾಕ್ತಾರೆ, ಒಂಚೂರು ಬೌಲಿಂಗ್ ಕಡೆ ನಿಗಾ ವಹಿಸ್ಬೇಕು. ಒಳ್ಳೆ ಬೌಲಿಂಗು ಫೀಲ್ಡಿಂಗ್ ಕಡೆ ಸಿಕ್ಕಾಪಟ್ಟೆ ನಿಗಾ ವಹಿಸ್ರೆ ಮ್ಯಾಚ್ ಗೆದ್ದೇ ಗೆಲ್ತಾರೆ. ಒಂಚೂರು ಇದ್ರ ಮೇಲೆ ನಿಗಾ ವಹಿಸ್ಬೇಕು ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಹೇಳೋಕ್ಕಾಗಲ್ಲ, ಬಾಂಗ್ಲಾದೇಶ ಗೆಲ್ಲೋ ಚಾನ್ಸಸ್ ಇದ್ದರೂ ಇರಬೋದು. ಯಾಕೆಂದರೆ ಬಾಂಗ್ಲಾದೇಶ ಒಟ್ಟಿನಲ್ಲಿ ಏಷ್ಯಾ ಕಪ್ ಬಂದಾಗೆಲ್ಲ ಒಂಚೂರು ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶಲ್ಲಿ ನನ್ನ ಪ್ರಕಾರ ಇಂಡಿಯಾ ಗೆದ್ದೇ ಗೆಲ್ತಾರೆ. ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತೀರ ಗುರು, ಲೈಕ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಹಂಗೆ ನೋಡ್ತಿದ್ದೀರಾ, ಹಂಗೆ ಹೋಗ್ಬಿಡ್ತೀರಾ. 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ ಬೇಗ.